ಈಗ ಇಂದಿನ ಸಂಚಿಕೆಯಲ್ಲಿ ತುಳಸಿ ಮಾಲಾದ ವಿಶೇಷತೆಯ ಬಗ್ಗೆ ಗುರುಗಳು ತಿಳಿಸ್ತಾರೆ. ಗುರುಜಿ, ತುಳಸಿ ಮಾಲಾದಿಂದ ಆಗುವಂತಹ ಲಾಭಗಳೇನು ಅಂತ? ಖಂಡಿತ. ಸೊ ಇವತ್ತಿನ ದಿವಸ ಈ ತುಳಸಿ ಮಾಲೆಯ ಒಂದು ಮಹತ್ವ ಮತ್ತು ಇದರಿಂದ ಆಗತಕ್ಕಂಥ ಪ್ರಯೋಜನಗಳು, ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ಬಹಳ ಜನಪ್ರಿಯವಾಗಿರ್ತಕ್ಕಂಥ ಒಂದು ಮಾಲೆ ಇದು ಅಂತ ನಾವು ಹೇಳ್ಬೋದು. ತುಂಬ ಎಲ್ಲ ಕಡೆ ತುಂಬ ಸುಲಭವಾಗಿ ಸಿಗ್ತಕ್ಕಂಥ ಒಂದು ಪದಾರ್ಥ ಕೂಡ ಇದಾಗಿರುತ್ತೆ. ಸಮಸ್ಯೆ ಏನಂತಂದರೆ, ನಾನು ಹಿಂದಿನ ಒಂದು ಎಪಿಸೋಡಲ್ಲಿ ಹೇಳಿದ್ದೆ, ಈ ಕರುಂಗಾಲಿ ಮಾಲಾ ಬಗ್ಗೆ ಹೇಳಬೇಕಾದಾಗ ಡೂಪ್ಲಿಕೇಟ್ ಪದಾರ್ಥಗಳು ತುಂಬ ಸಿಗುತ್ತೆ ನಮ್ಮ ದೇಶದಲ್ಲಿ. ಇದೊಂದು ಸಮಸ್ಯೆ. ಬಹಳಷ್ಟು ಜನ ಏನೇ ಪದಾರ್ಥಗಳಾಗಿರಲಿ ಇದಕ್ಕೆ ಡೂಪ್ಲಿಕೇಟ್ ಮಾಡುವಂಥದ್ದು ಫಸ್ಟು ಶುರು ಮಾಡಿಬಿಡ್ತಾರೆ. ಸೊ ದಯವಿಟ್ಟು ಈ ವಿಚಾರದಲ್ಲೂ ಅಷ್ಟೇ, ಇದೊಂದು ಅನ್ಫಾರ್ಚುನೇಟ್ಲಿ ಮಾರ್ಕೆಟ್ನಲ್ಲಿ ಈ ಟ್ರೆಂಡ್ ಇದೆ. ಸೊ ತುಳಸಿ ಮಾಲೆಯನ್ನು ಒರಿಜಿನಲ್ಲೇ ಹಾಕ್ಕೊಳ್ಳಿ. ಯಾವುದೇ ಮಾಲೆ ಆಗಲಿ, ಯಾವುದೇ ಜೆಮ್ ಸ್ಟೋನ್ ಆಗಲಿ, ಡೂಪ್ಲಿಕೇಟ್ ಯಾವುದೇ ಕಾರಣಕ್ಕೂ ಸಹ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ಪರೀಕ್ಷೆ ಮಾಡಿಸಿ. ಅದಕ್ಕೆಲ್ಲದಕ್ಕೂ ಸಹ ಪರೀಕ್ಷೆಗಳಿರುತ್ತೆ. ಸೊ ಪದಾರ್ಥ ಒರಿಜಿನಲ್ ಅಲ್ವಾ ಅಂತ ಟೆಸ್ಟ್ ಮಾಡೋದಕ್ಕೆ ಟೆಸ್ಟ್ ಮಾಡಿ ಒರಿಜಿನಲ್ ತುಳಸಿ ಮಾಲೆಯನ್ನು ತೊಗೊಂಡು ಬಂದು ನಂತರವೇ ಧಾರಣೆಯನ್ನು ಮಾಡ್ಕೋಬೇಕು. ಸೊ ಯಾವುದೇ ಮಾಲೆ ಆಗಲಿ ನಾವು ಎರಡು ಪರ್ಪಸ್ಗೆ ಅದನ್ನು ಬಳಸ್ಕೋಬೋದು. ಮೊದಲನೇದೇನಂತಂದರೆ, ಅದನ್ನು ವೇರಿಂಗ್ ಅಂತ ಹೇಳ್ತೀವಿ, ಧಾರಣೆ ಮಾಡ್ಕೊಳ್ತಕ್ಕಂಥದ್ದು. ಧಾರಣೆ ಮಾಡಿಕೊಂಡಾಗ ನಮ್ಮ ಶರೀರದ ಜೊತೆಯಲ್ಲಿ ನಿರಂತರವಾದಂಥ ಒಂದು ಸಂಬಂಧ, ಒಂದು ಕನೆಕ್ಷನ್ ಇರುತ್ತೆ ಆ ಒಂದು ಮಾಲೆಗೆ. ಸೊ ಅದರಲ್ಲಿರುವಂಥ ಒಂದು ಎನರ್ಜಿ ನಮ್ಮ ಬಾಡಿಗೆ ಕಂಪ್ಲೀಟಾಗಿ ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ. ನಮ್ಮ ಎಂಟೈರ್ ಬಾಡಿ ಆ್ಯಕ್ಟಿವೇಟ್ ಆಗುತ್ತೆ, ಶುದ್ಧಿ ಆಗ್ತಾ ಹೋಗುತ್ತೆ. ಇದು ನಮಗೆ ಗೊತ್ತಾಗೋದಿಲ್ಲ ಈ ಪ್ರೋಸೆಸ್ ಹೇಗೆ ನಡೆಯುತ್ತೆ ಅನ್ನತಕ್ಕಂಥದ್ದು, ಬಟ್ ಅದು ನಿರಂತರವಾಗಿ ನಡೀತಾನೇ ಇರುತ್ತೆ. ಕ್ಲೆನ್ಸಿಂಗ್ ಆ್ಯಂಡ್ ಪ್ಯೂರಿಫಿಕೇಷನ್ ಅಂತ ಹೇಳ್ತೀವಿ ನಾವು. ಸೊ ಶುದ್ಧೀಕರಣ ಅನ್ನತಕ್ಕಂಥದ್ದು ತುಳಸಿಯಿಂದ ಆಗುವಂಥ ಮೊಟ್ಟ ಮೊದಲನೇ ಅನುಕೂಲ ಇದು, ಕ್ಲೆನ್ಸಿಂಗ್ ಆ್ಯಂಡ್ ಪ್ಯೂರಿಫಿಕೇಷನ್ ಅನ್ನತಕ್ಕಂಥದ್ದು. ಸೊ ಎರಡನೇದೇನಂತಂದರೆ, ಇದನ್ನು ಜಪಕ್ಕೂ ಸಹ ಬಳಸ್ಕೋಬೋದು ನಾವು. ಬಹಳಷ್ಟು ಜನ ಒಂದು ದೀಕ್ಷೆ ತೊಗೊಂಡಿರ್ತಾರೆ, ಇಲ್ಲ ಪ್ರತಿದಿನ ಯಾವುದೋ ಒಂದು ರಾಮನಾಮ ಜಪ ಮಾಡೋದು, ನಮಃಶಿವಾಯ ಪಂಚಾಕ್ಷರಿ ಜಪ ಮಾಡೋವಂಥದ್ದು, ಗಾಯತ್ರಿ ಜಪ ಮಾಡೋವಂಥದ್ದು, ಈ ರೂಢಿಯನ್ನು ಇಟ್ಕೊಂಡಿರ್ತಾರೆ. ಓಂ ನಮೋ ಆಂಜನೇಯಾಯ ಅಂತ ಹೇಳ್ಕೊಳ್ತಕ್ಕಂಥದ್ದು. ಸೊ ಜಪ ಮಾಡಬೇಕಾದಾಗ ಒಂದು ಕೌಂಟ್ ಮಾಡೋದಕ್ಕೆ ನಮಗೊಂದು ಸಾಧನ ಬೇಕಾಗುತ್ತೆ. ಇವತ್ತು ಕೌಂಟಿಂಗ್ ಮೆಷಿನ್ಸ್ ಎಲ್ಲ ಬಂದುಬಿಟ್ಟಿದೆ ಮಾರ್ಕೆಟ್ನಲ್ಲಿ. ದಟ್ಸ್ ಎ ಡಿಫ್ರೆಂಟ್ ಥಿಂಗ್. ಬಟ್ ನಿಮಗೆ ಡಿವೈನ್ ಫೀಲ್ ಅನ್ನೋದು ಬರೋದಿಲ್ಲ. ಅಲ್ಲಿ ನಿಮಗೆ 9999 ನಂಬರ್ ಇರುತ್ತೆ. ನಂಬರ್ ಮಾತ್ರ ಗೊತ್ತಾಗುತ್ತೆ. ಪ್ರತಿ ಸರ್ತಿ ಮೆಷಿನ್ ಪ್ರೆಸ್ ಮಾಡ್ತಾ ಇದ್ದರೆ ನಮಗೆ ಆ ಡಿವೈನ್ ಫೀಲ್, ಆ ಕನೆಕ್ಷನ್ ಅನ್ನೋದು ಬರೋದಿಲ್ಲ. ಅದೇ ಜಪಮಾಲೆ ಇಟ್ಕೊಂಡು ನೀವು ಜಪ ಮಾಡ್ತಾ ಆ ಮಣಿಗಳನ್ನು ತಿರುಗಿಸ್ತಾ ಇದ್ದರೆ ಅಲ್ಲಿ ನಿಮ್ಗೆ ಸಿಗತಕ್ಕಂಥ ಒಂದು ಭಾವನೆಯೇ ಬಹಳ ವಿಶೇಷವಾಗಿರುತ್ತೆ. ಅದರಲ್ಲೂ ತುಳಸಿ ಮಾಲೆ ಜಪಕ್ಕೆ ತುಂಬ ವಿಶೇಷವಾಗಿರ್ತಕ್ಕಂಥದ್ದು. ರುದ್ರಾಕ್ಷಿ ಮತ್ತು ತುಳಸಿ ಎರಡೂ ಅಷ್ಟೇ ಜಪಕ್ಕೆ ತುಂಬ ವಿಶೇಷವಾದಂಥ ಮಹತ್ವ ಕೊಟ್ಟಿದ್ದಾರೆ. ಸೊ ಜಪಕ್ಕೂ ನೀವು ಇದನ್ನು ಬಳಸ್ಕೋಬೋದು. ಒಂದು ಸೂಕ್ಷ್ಮ ವೀಕ್ಷಕರು ಗಮನಿಸ್ಕೋಬೇಕಾಗಿರೋದೇನೆಂದರೆ, ಯಾವುದನ್ನು ಧಾರಣೆಗೆ ಬಳಸ್ತೀರಾ ಅದನ್ನು ಜಪಕ್ಕೆ ಬಳಸಬಾರ್ದು, ಯಾವುದನ್ನು ಜಪಕ್ಕೆ ಅಂತ ಬಳಸ್ತೀರಾ ಅದನ್ನು ಧಾರಣೆಗೆ ಬಳಸೋಕ್ಕೆ ಹೋಗಬಾರ್ದು. ಸೊ ಎರಡಕ್ಕೂ ಪ್ರತ್ಯೇಕವಾದಂಥ ಒಂದು ಮಾಲೆಗಳನ್ನು ಇಟ್ಕೋಬೇಕಾಗುತ್ತೆ. ಜಪಕ್ಕೆ ಒಂದು ವೇಳೆ ಇಟ್ಕೊಂಡಿದ್ದಾದಲ್ಲಿ ನೀವು ಅದಕ್ಕೆ ಅಂತಲೇ ಪ್ರತ್ಯೇಕವಾಗಿ ಇಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಅದನ್ನು ಬ್ರೇಸ್ಲೆಟ್ ಥರ ಕೈಯಲ್ಲಿ ಹಾಕೊಳ್ಳೋದಾಗಲಿ, ಇಲ್ಲ ನಿಮ್ಮ ಕುತ್ತಿಗೆಯಲ್ಲಿ ಮಾಲೆ ಥರ ಹಾಕೊಳ್ಳತಕ್ಕಂಥದ್ದಾಗಲಿ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗಬಾರ್ದು. ಅದೇ ಪ್ರಕಾರ ತುಳಸಿ ಮರದ ಕಾಂಡ ಅಂತ ಹೇಳ್ತೀವಿ ನಾವು, ಸ್ಟೆಮ್ ಅಂತ, ಅದರಿಂದ ತಯಾರು ಮಾಡಿರತಕ್ಕಂಥದ್ದು ಈ ತುಳಸಿ ಮಣಿಗಳಾಗಿರುತ್ತೆ. ಈ ಮಣಿಗಳನ್ನು ತಯಾರು ಮಾಡಿದ ನಂತರ ಶುದ್ಧೀಕರಣ ಮಾಡಿ, ಎನರ್ಜೈಸ್ ಮಾಡಿ, ಆ್ಯಕ್ಟಿವೇಟ್ ಮಾಡಿ ನಂತರ ನಿಮಗೆ ಧಾರಣೆಗೆ ಕೊಡ್ತೀವಿ. ಸೊ ನಮ್ಮ ಆಸ್ಟ್ರೋ ಪೂಜಾ ಸಂಸ್ಥೆ ಈ ಒಂದು ಮಣಿಯನ್ನು, ಈ ಮಾಲೆಯನ್ನು ಯಾವ ಪ್ರಕಾರವಾಗಿ ನಾವು ತಯಾರು ಮಾಡಿ ನಿಮಗೆ ತಲುಪಿಸ್ತಾ ಇದ್ದೀವಿ ಅನ್ನೋದನ್ನು ಈಗ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ. ತಾವು ನೋಡ್ಬೋದು ಈ ಒಂದು ಬಾಕ್ಸ್ ಏನಿದೆ, ಈ ಬಾಕ್ಸ್ನಲ್ಲಿ ಪ್ರತಿಯೊಂದು ಪದಾರ್ಥಗಳು ಅಷ್ಟೇ ನಮಗೆ ಈ ಥರ ನೀಟಾಗಿ ನಾವು ಪ್ಯಾಕ್ ಮಾಡಿ ಇದನ್ನು ತಲುಪಿಸ್ತೀವಿ ಪ್ರತಿಯೊಂದು ಆಸ್ತಿಕರಿಗೂ ಸಹ. ಸೊ ತುಳಸಿ ಮಾಲೆಯನ್ನು, ಇದು ಒಂದು ಎನರ್ಜೈಸ್ಡ್ ಆಗಿರತಕ್ಕಂಥ ಒಂದು ತುಳಸಿ ಮಾಲೆ ಇದಾಗಿರುತ್ತೆ. ಈ ಥರದ ಒಂದು ತುಳಸಿ ಮಾಲೆ ಇದನ್ನು ನಮ್ಮ ವೀಕ್ಷಕರು ನೋಡ್ಬೋದು. ಇದು ಮಾರುಕಟ್ಟೆಯಲ್ಲಿ ನೋಡುವಂಥ ತುಳಸಿ ಮಾಲೆಗಳಿಗೂ ಈ ಮಾಲೆಗೂ ತುಂಬ ಭಿನ್ನತೆ ಇದೆ. ನೀವು ಗಮನಿಸಿದ್ರೆ ಗೊತ್ತಾಗುತ್ತೆ. ಇದು ಕ್ಲೋಸಪ್ನಲ್ಲಿ ತಾವು ನೋಡಿದಾಗ ನೋಡಿ, ಒಂದೊಂದು ಮಣಿಗಳು ಅಷ್ಟೇ ಎಷ್ಟು ಪರಿಪೂರ್ಣವಾಗಿದೆ. ಇಲ್ಲಿ ಯಾವುದೇ ಭಿನ್ನತೆ ಇಲ್ಲ, ಕ್ರ್ಯಾಕ್ಸ್ ಇಲ್ಲ ಇದರಲ್ಲಿ. ಸೊ ಇದರ ಮಧ್ಯದಲ್ಲಿ ಇದನ್ನು ಕಾಪರ್ನಲ್ಲಿ ವೈರಿಂಗ್ ಕೂಡ ನಾವು ಮಾಡಿರುವಂಥದ್ದು. ಈ ಥರ ಪರಿಪೂರ್ಣವಾಗಿರತಕ್ಕಂಥ ಮಾಲೆಯನ್ನೇ ನಾವು ಧಾರಣೆಯನ್ನು ಮಾಡಬೇಕು ಅಥವಾ ಜಪಕ್ಕೆ ಬಳಸ್ಕೋಬೇಕು. ಆವಾಗಲೇ ನಮಗೆ ಸಂಪೂರ್ಣವಾದಂಥ ಫಲಿತಾಂಶ ಸಿಗತಕ್ಕಂಥದ್ದಾಗಿರುತ್ತೆ ವೀಕ್ಷಕರೇ. ಸೊ ನಿಮಗೆ ಆಲ್ರೆಡಿ ನಾವು ತಿಳಿಸಿರೋ ಪ್ರಕಾರವಾಗಿ ಎಲ್ಲ ಪದಾರ್ಥಗಳು ಅಷ್ಟೇ ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ಸರ್ಟಿಫಿಕೇಷನ್ ಮಾಡಿಕೊಡ್ತೀವಿ. ಜೊತೆಗೆ ಈ ಪದಾರ್ಥಗಳ ಜೊತೆಯಲ್ಲಿ ಪೂಜೆ ಮಾಡಿರ್ತಕ್ಕಂಥ ಪ್ರಸಾದವನ್ನು ಸಹ ನಾವು ನಿಮಗೆ ತಲುಪಿಸ್ತೀವಿ. ಇದರ ಅಕ್ಷತೆ ಆಗ್ಬೋದು, ಕುಂಕುಮ ಆಗಿರ್ಬೋದು, ಭಸ್ಮ ಆಗಿರ್ಬೋದು, ಇದೆಲ್ಲವನ್ನು ಸಹ ತಲುಪಿಸ್ತೀವಿ ನಾವು. ಈ ತುಳಸಿ ಮಾಲೆ ಬಗ್ಗೆ ಹೇಳ್ತಾ ಹೋದರೆ ಸಾಕಷ್ಟು ವೈಶಿಷ್ಟ್ಯಗಳಿದೆ. ಒಂದಲ್ಲ ಎರಡಲ್ಲ, ಬಹಳಷ್ಟು ವಿಶೇಷವಾದ ಕಡೆ ತುಳಸಿ ಬಗ್ಗೆ ಉಲ್ಲೇಖಗಳಿದೆ. ಮುಖ್ಯವಾಗಿ ನಮಗೆ ಎಲ್ರಿಗೂ ಗಮನಕ್ಕೆ ಬರತಕ್ಕಂಥದ್ದರೆ ಈ ವಿಷ್ಣು ಸಹಸ್ರನಾಮಕ್ಕೆ ಅದರದೇ ಆದ ಮಹತ್ವ ಇದೆ. ಆ 1000 ನಾಮಗಳಲ್ಲಿ ಒಂದು ನಾಮ ಬರುತ್ತೆ. ಭಗವಂತನ ನಾಮ ಹೇಳಬೇಕಾದಾಗ ನಿಮಿಷ ಸ್ರಗ್ವಿ ಅಂತ ಹೇಳ್ತೀವಿ. ಸ್ರಗ್ವಿ ಅನ್ನೋ ಹೆಸರು ತುಳಸಿಗಿರ್ತಕ್ಕಂಥ ಮತ್ತೊಂದು ಹೆಸರು. ಈ ತುಳಸಿ ಒಂದು ನಾಮಕ್ಕೆ ಮತ್ತೊಂದು ಪರ್ಯಾಯ ಪದವಾಗಿ ಬಳಸ್ಕೊಳ್ತೀವಿ ನಾವು ಅದನ್ನು. ಅಂದರೆ ತುಂಬ ಪರಿಶುದ್ಧವಾಗಿರತಕ್ಕಂಥ ಪದಾರ್ಥ,
ತುಂಬ ದೈವಿಕವಾಗಿರ್ತಕ್ಕಂಥ ಪದಾರ್ಥ, ಯಾವುದೇ ನ್ಯೂನತೆ, ಯಾವುದೇ ಖಿನ್ನತೆ, ಯಾವುದೇ ರೀತಿ ಕಪ್ಪು ಚುಕ್ಕೆ ಇಲ್ಲದೆ ಇರತಕ್ಕಂಥ ಒಂದು ಟೋಟಲಿ ಒಂದು ಪರಿಪೂರ್ಣವಾಗಿರ್ತಕ್ಕಂಥ ಪದಾರ್ಥ, ದ್ರವ್ಯ ಅಥವಾ ಒಂದು ಚೈತನ್ಯ, ದೈವಿಕವಾದ ಚೈತನ್ಯ ಯಾವುದು ಅಂದರೆ ಈ ತುಳಸಿ ಅಥವಾ ಸ್ರಗ್ವಿ ಅನ್ನೋ ಒಂದು ಅರ್ಥ ಆಗಿರುತ್ತೆ ಇದಕ್ಕೆ. ಸೊ ಹಾಗಾಗಿ ಈ ತುಳಸಿಗೆ ತನ್ನದೇ ಆದ ಮಹತ್ವ ಇದೆ. ಯಾಕಿಷ್ಟೆಲ್ಲ ಮಹತ್ವ ಬಂತು ತುಳಸಿಗೆ ಅಂದರೆ ಒಂದು ಪೌರಾಣಿಕವಾದ ಕಥೆಯನ್ನು ಸಹ ನಾವು ನೋಡಬೇಕಾಗುತ್ತೆ. ಒಬ್ಬ ರಾಕ್ಷಸನ ಪತ್ನಿಯಾಗಿ ಈ ತುಳಸಿ ಅನ್ನತಕ್ಕಂಥವಳು ಆಗಿದ್ಲು. ಈಕೆ ತನ್ನ ಪಾತಿವ್ರತ್ಯದಿಂದ ತನ್ನ ಗಂಡನಿಗೆ ಸಾವಿಲ್ಲದೆ ಇರೋ ರೀತಿಯಲ್ಲಿ ಕಾಪಾಡ್ಕೊಳ್ತಾ ಬರ್ತಾ ಇದ್ಲು ಈಕೆ. ಸೊ ದೇವತೆಗಳಿಗೆ ಆಕೆಯ ಗಂಡನನ್ನು ಗೆಲ್ಲೋದು ಬಹಳ ಕಷ್ಟವಾಗಿರ್ತಾ ಇತ್ತು. ಇಂತಹ ಸಂದರ್ಭದಲ್ಲಿ ಸಾಕ್ಷಾತ್ ಮಹಾವಿಷ್ಣುವೇ ಬಂದು ಆಕೆಯ ಮನವೊಲಿಸಿ ಆಕೆಗೆ ಆಶ್ವಾಸನೆಯನ್ನು ಕೊಟ್ಟು, ನೋಡಮ್ಮ, ನಿನ್ನ ಪಾತಿವ್ರತ್ಯವನ್ನು ನಾನು ಮೆಚ್ಚುತ್ತೀನಿ, ಆದರೆ ನಿನ್ನ ಗಂಡ ಲೋಕಕಂಟಕ, ಅವನು ಜನಗಳಿಗೆ ಉಪದ್ರವ ಕೊಡ್ತಕ್ಕಂಥ ವ್ಯಕ್ತಿ, ಹಾಗಾಗಿ ಇವನ ಸಂಹಾರ ಮಾಡಲೇಬೇಕಾಗತ್ತೆ, ವಿಧಿ ಇಲ್ಲ, ಅದಕ್ಕೆ ನೀನು ಅನುಮತಿಯನ್ನು ಕೊಡುವಂತ ಆಕೆಗೆ ಹೇಳಿ ಆಕೆಯ ಮನವೊಲಿಸಿ ಆಕೆಗೆ ದೈವಿಕವಾದ ಸ್ಥಾನವನ್ನು ಕೊಡ್ತಾನೆ ಮಹಾವಿಷ್ಣು. ಇದಕ್ಕೆ ಪರಿಹಾರವಾಗಿ ನಾನು ನಿನಗೆ ಒಂದು ದೈವಿಕವಾದ ವೃಕ್ಷವನ್ನಾಗಿ ಮಾಡ್ತೀನಿ. ಕಲಿಯುಗದಲ್ಲಿ ಪ್ರತಿಯೊಂದು ಮನೆಯಲ್ಲೂ ಸಹ ನಿನ್ನ ಆವಾಸ ಸ್ಥಾನ ಇರುತ್ತೆ. ಎಲ್ಲೆಲ್ಲಿ ನೀನಿರ್ತೀಯೋ ಆ ಎಲ್ಲ ಮನೆಗಳು ಸಹ ಸುಭಿಕ್ಷವಾಗಿರುತ್ತೆ. ಆ ಮನೆಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ಸದಾಕಾಲ ಸುಮಂಗಲಿಯರಾಗಿರ್ತಾರೆ, ಸದಾಕಾಲ ಒಂದು ನಗನಗತ ಹಸನ್ಮುಖಿಯರಾಗಿರ್ತಾರೆ, ಮತ್ತು ಆ ಮನೆಯನ್ನು ನೀನು ಸಂರಕ್ಷಣೆ ಮಾಡ್ತಾ ಇರ್ತೀಯ ಅಂತ ಹೇಳಿ ಅಷ್ಟು ಉನ್ನತವಾದ ಸ್ಥಾನವನ್ನು ಆ ತುಳಸಿ ಅನ್ನತಕ್ಕಂಥ ಒಂದು ರಾಕ್ಷಸನ ಪತ್ನಿಗೆ ಸಾಕ್ಷಾತ್ ಮಹಾವಿಷ್ಣು ಕೊಡ್ತಾನೆ ಅನ್ನೋದು ವಿಷ್ಣು ಪುರಾಣದಲ್ಲಿ ಬರತಕ್ಕಂಥ ಒಂದು ವಿಶೇಷವಾದ ಕಥೆ ಆಗಿರುತ್ತೆ. ಅಂದರೆ ತುಳಸಿಯ ಮಹತ್ವ ಏನು ಅನ್ನೋದು ಚಾಸ್ಟಿಟಿ, ಪಾತಿವ್ರತ್ಯ, ನೊಬೆಲಿಟಿ, ಪ್ಯೂರಿಟಿ, ಈ ಎಲ್ಲ ಅಂಶಗಳು ಸಹ ತುಳಸಿಯಲ್ಲಿ ಅಡಕವಾಗಿರ್ತಕ್ಕಂಥದ್ದು ನಮಗೆ ಗೊತ್ತಾಗುತ್ತೆ. ಇಷ್ಟೆಲ್ಲ ಮಹತ್ವ ಇರೋದ್ರಿಂದನೇ ತುಳಸಿಗೆ ತನ್ನದೇ ಆದ ಪ್ರಾಮುಖ್ಯತೆ, ತನ್ನದೇ ಆದ ವೈಶಿಷ್ಟ್ಯತೆ ಇದೆ. ಸೊ ನಮ್ಮ ವೀಕ್ಷಕರು ಯಾರಿಗಾದರೂ ಶುದ್ಧವಾದಂಥ, ಚೈತನ್ಯಭರಿತವಾದಂತಹ, ಶಕ್ತಿ ಸಾಂದ್ರಿತವಾದಂಥ ತುಳಸಿ ಮಾಲೆ ಬೇಕು ಅನ್ನೋದಾದರೆ ನಮ್ಮನ್ನು ಸಂಪರ್ಕಿಸಿ. ನಿಮಗೆ ಗೊತ್ತಿದೆ ಏನು ಮಾಡಬೇಕು ಅನ್ನತಕ್ಕಂಥದ್ದು. ತೆರೆ ಮೇಲೆ ಇರತಕ್ಕಂಥ ಸಂಖ್ಯೆಗಳಿಗೆ ಕರೆ ಮಾಡಿ, ಅಥವಾ ನಮ್ಮ ಆಸ್ಟ್ರೋ ಪೂಜಾ ವೆಬ್ಸೈಟ್ನಲ್ಲಿ ಆಸ್ಟ್ರೋ ಪೂಜಾ ಶಾಪ್ ಈ ಪೇಜ್ಗೆ ಬಂದಿದ್ದಾದಲ್ಲಿ ನಮ್ಮಲ್ಲಿ ಉಪಲಬ್ಧವಿರುವಂಥ ಎಲ್ಲ ದೈವಿಕವಾದ ಪದಾರ್ಥಗಳದ್ದು ಸಪರೇಟ್ ಲಿಸ್ಟಿಂಗನ್ನು ಮಾಡಿರ್ತೀವಿ. ನಿಮಗೆ ಹೇಗೆ ಬೇಕೋ ಆ ಪ್ರಕಾರವಾಗಿ, ಅಂದರೆ ಒಂದು ಬರೀ ಮಾಲೆ ಆಗ್ಬೋದು, ಅಥವಾ ತಾಮ್ರದಲ್ಲಿ ಅದರ ಒಂದು ವೈರಿಂಗ್ ಮಾಡಿರ್ತಕ್ಕಂಥದ್ದಾಗಿರ್ಬೋದು, ಅಥವಾ ಒಂದು ಸಿಲ್ವರ್ನಲ್ಲಿ ಅದರ ವೈರಿಂಗ್ ಮಾಡಿರ್ತಕ್ಕಂಥದ್ದಾಗಿರ್ಬೋದು, ಕ್ಯಾಪಿಂಗ್ ಮಾಡಿರ್ತಕ್ಕಂಥದ್ದು, ಇದೆಲ್ಲವನ್ನು ಮಾಡಿ ಎನರ್ಜೈಸ್ ಮಾಡಿ ನಿಮಗೆ ತಲುಪಿಸುವಂಥ ವ್ಯವಸ್ಥೆಯನ್ನು ಆಸ್ಟ್ರೋ ಪೂಜಾ ಸಂಸ್ಥೆ ಮಾಡಿಕೊಡುತ್ತದೆ.